ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಡ್ಡು, ಅದರಲ್ಲೂ ಬೇಸನ್ ಲಡ್ಡು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ನಾನು ಹಾಗೆ ಒಂದು ಸ್ವಲ್ಪ ಬೇಸನ್ ಲಡ್ಡು ಮಾಡಿದ್ದೆ. ಹೇಗೆ ಮಾಡಿದ್ದೆ ನೋಡೋಣ ಬನ್ನಿ. ಎಲ್ಲರ ಮನೇಲೂ ಮಾಡ್ತೀರಾ ನೀವು, ಆದರೆ ನಾನು ಮಾಡಿದ್ದನ್ನು ನಾನು ತೋರಿಸ್ತೀನಿ. ನನ್ನ ಸಣ್ಣ ಬೌಲು ಅದು 4 ಬೌಲು ಲೆಕ್ಕದ್ದು ಅಂದ್ರೆ 4 ಬೌಲು ಇದು ಸಣ್ಣ ಬೌಲಲ್ಲಿ 4 ಬೌಲು ನಾನು ಬೇಸನ್ ಹಾಕ್ಕೊಂಡೆ. ತುಪ್ಪನೂ ಅಷ್ಟೇ, ನಾನು ತುಂಬ ಮೊದಲೇ ಒಂದೇ ಸರಿ ತುಪ್ಪ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ನೋಡ್ತಾ ಇರಿ, ಮಧ್ಯೆ ಮಧ್ಯೆ ತುಪ್ಪ ಹಾಕ್ತೀನಿ. ಫಸ್ಟ್ ಒಂದು 3/4 ಬೌಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಮೆಲನ್ ಸೀಡ್ಸು ನನ್ನ ಕಡೆ ಇತ್ತು. ಮೆಲನ್ ಸೀಡ್ಸನ್ನು ಸ್ವಲ್ಪ ಹೀಗೆ ಬೇಸನ್ ಜೊತೆನೇ ಇದನ್ನ ರೋಸ್ಟ್ ಅಂದರೆ ಫ್ರೈ ಮಾಡ್ತಾಯಿದ್ದೀನಿ, ಹುರಿತಾ ಇದ್ದೀನಿ. ಅಂದರೆ ಸಪ್ರೇಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಅಂತ ಏನಿಲ್ಲ. ಆಮೇಲೆ ಮತ್ತೆ ನೋಡಿ, ಮಧ್ಯೆ ಮಧ್ಯೆ ಹೀಗೆ ತುಪ್ಪ ಒಂದೊಂದೇ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಗಟ್ಟಿ ತುಪ್ಪ ಇತ್ತು, ಹಾಗಾಗಿ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತಿಗೆ. ಒಂದೇ ಸರಿ ತುಪ್ಪ ಹಾಕಲ್ಲ, ಅಂದರೆ ಸುಮಾರು ನಾನು 1.5ರಿಂದ 2 ಬೌಲ್ ಹತ್ರ ನಾನು ತುಪ್ಪನೂ ಆ್ಯಡ್ ಮಾಡಿದ್ದೀನಿ. ಆದರೆ ಮಧ್ಯೆ ಮಧ್ಯೆ ಹೀಗೆ ತುಪ್ಪ ಆ್ಯಡ್ ಮಾಡ್ತಾ ನಾನು ಮಾಡಿದ್ದೀನಿ. ಫ್ರೆಂಡ್ಸ್, ಭಾಳ ಚೆನ್ನಾಗಾಗಿತ್ತು, ತುಂಬಾ ಚೆನ್ನಾಗಾಗುತ್ತೆ. ನಮ್ಮಲ್ಲಂತೂ ಈ ಬೇಸನ್ ಲಡ್ಡು ಎಲ್ಲ ಮಾಡಿಬಿಟ್ರೆ ಮಾಡಿದ ದಿನವೇ ಖಾಲಿ ಆಗಿಬಿಡುತ್ತೆ. ಹಾಗೆ ಒಂದು ದಿನ ಮತ್ತು ನೆಕ್ಸ್ಟ್ ಡೇ ಅಂದರೆ ಬೇಸನ್ ಲಡ್ಡುನೇ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಾಗಿತ್ತು ಮತ್ತು ಎಲ್ರಿಗೂ ಇಷ್ಟ. ಮತ್ತು ನಾನು ಜಾಸ್ತಿನೂ ಮಾಡಿರಲಿಲ್ಲ. ಸಣ್ಣ ಬೌಲಲ್ಲಿ 4 ಬೌಲು ಅಂದರೆ ಏನು ಅಷ್ಟೊಂದು ಆಗಿರಲಿಲ್ಲ. ನೋಡಿ ಈಗ ಹೆಂಗೆ ಮೆಲ್ಟ್ ಆದಂಗೆ ಈಗ ಸ್ವಲ್ಪ ತುಪ್ಪ ಹೆಂಗೆ ಸ್ವಲ್ಪ ರಿಲೀಸ್ ಆಗ್ತಾಯಿದೆ ಅಲ್ವಾ? ನಾನು ಮಧ್ಯೆ ಮಧ್ಯೆ ಇನ್ನೊಂಚೂರು ತುಪ್ಪ ಹಾಕಿದ್ದೀನಿ. ಟೋಟಲ್ 1.5ರಿಂದ ಆಲ್ಮೋಸ್ಟ್ 1.25 ಬೌಲ್ ಹಾಕಿದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಹುರಿಬೇಕು, ಅಂದರೆ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಬೇಸನ್ ಹಿಟ್ಟಿಂದು, ಕಡಲೆ ಹಿಟ್ಟಿಂದು. ಆಮೇಲೆ ಒಳ್ಳೆ ಚೆನ್ನಾಗಿ ಪರಿಮಳ ಬಿಡುತ್ತೆ ಅದು ಹೀಗೆ ಹುರ್ಕೊಂಡಾದಮೇಲೆ. ಒಂದು 10ರಿಂದ 15 ನಿಮಿಷ ಹುರಿಬೇಕು. ಇದು ಏನು ಗೊತ್ತಾ, ನಂದು ಇದು ಬ್ಲ್ಯಾಕ್ ಪರ್ಲ್ ಇದು ಕಢಾಯಿ ಅಂತ ಹೇಳ್ತಾರಲ್ಲ, ಈ ಹೊಂಚು ಬಾಣಲೆ, ಅದು ಇದಕ್ಕಿಂತ ನೀವು ಬೇರೆ ಏನಾದ್ರು ಅಲ್ಯೂಮಿನಿಯಂ ದೊಡ್ಡದು ಈ ಥರ ಬಾಣಲೆ ಇಟ್ಕೊಂಡು ಹುರಿದ್ರೆ ಬೇಗ ಹುರಿಯುತ್ತೆ. ಇದರಲ್ಲಿ ಅಷ್ಟು ಬೇಗ ಆಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಆದರೆ ಇದು ಅಂದರೆ ತಳ ಹಿಡಿಯಲ್ಲ, ಈ ಥರದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ನೋಡಿ ಈಗ ಹೆಂಗೆ ಗೀ ರಿಲೀಸ್ ಆಗ್ತಾಯಿದೆ, ತುಪ್ಪ ಹೆಂಗೆ ಮೆಲ್ಟಾಗಿ ತೆಳ್ಳಗೆ ಬರ್ತಾಯಿದೆಯಲ್ಲ. ಹಿಟ್ಟು ಹೆಂಗೆ ಚೆನ್ನಾಗಿ ನಾವು ಹುರಿತೀವಿ ಅದ್ರ ಪ್ರಕಾರ ಅದು ಹಿಟ್ಟು ತುಪ್ಪ ಬಿಟ್ಕೊಳ್ತಾ ಹೋಗುತ್ತೆ. ಸ್ವಲ್ಪ ಕಲರು ಚೇಂಜ್ ಆಗ್ತಾಯಿದೆ ನೋಡಿ, ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಒಂದು ಸ್ವಲ್ಪ ಹೊತ್ತಿಗೆ ಹೀಗೆ ಹುರಿದಾದ್ಮೇಲೆ ನಾನು 4 ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ 2 ಬೌಲ್ ಹತ್ರ ಅಂದರೆ ಒಂದಕ್ಕೆ ಅರ್ಧ ಮೆಜರ್ಮೆಂಟು, 4ಗೆ 2 ನಾನು ಸಕ್ಕರೆನ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಜೊತೆಲೇ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಏಲಕ್ಕಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈಗ ಅದು ಹುರಿದಾಯಿತು. ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಒಂದು 5-6 ನಿಮಿಷ. ತಣ್ಣಗಾದಮೇಲೆ ಸಕ್ಕರೆ ಪುಡಿನ ಹಾಕಬೇಕು. ಸಡನ್ನಾಗಿ ನಾವು ಬಿಸಿ ಇರುವಾಗಲೇ ಹಾಕಿದರೆ ಲಡ್ಡು ಮಾಡಲಿಕ್ಕೆ ಬರಲ್ಲ. ಇದು ಮಾತ್ರ ನೆನ್ಪಿಟ್ಕೋಬೇಕು. ನಾವು ಸ್ವಲ್ಪ ಅದು ಬಾಣಲೆ ಕೆಳಗಿಟ್ಕೊಂಡು ಗ್ಯಾಸಿಂದ ಇಳಿಸಿಟ್ಕೊಂಡು ತಣ್ಣಗಾದ್ಮೇಲೆ ಹಾಕಬೇಕು. ತುಂಬ ತಣ್ಣಗಲ್ಲ, ಸ್ವಲ್ಪ ಬಿಸಿ ಇರಬೇಕು. ಜಾಸ್ತಿ ಬಿಸಿನೂ ಇರಬಾರ್ದು, ಜಾಸ್ತಿ ತಣ್ಣಗೂ ಆಗಬಾರ್ದು. ಮೀಡಿಯಮ್ ಸ್ವಲ್ಪ ಬಿಸಿ ಇರಬೇಕು. ನಮ್ಮ ಕೈಯಲ್ಲಿ ಹಿಟ್ಟು ಮುಟ್ಟುವಂಗಿರಬೇಕು. ನಂದೇನಾಯಿತು, ಸ್ವಲ್ಪ ಆದರೂ ಜಾಸ್ತಿ ಬಿಸಿದ್ಬಿಟ್ಟಿತ್ತು. ಒಂದು ಸ್ವಲ್ಪ ಟೈಮ್ ಹಿಡಿತು ನನಗೆ. ಅಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಯಿತು ಲಡ್ಡು. ಇನ್ನೊಂದು ಚೂರು ಇನ್ನೊಂದು 2 ನಿಮಿಷ ನಾನು ಲೇಟಾಗಿ ಸಕ್ಕರೆನ ಮಿಕ್ಸ್ ಮಾಡಬೇಕಿತ್ತು, ಸಕ್ಕರೆ ಪುಡಿನ. ಆದರೂ ಭಾಳ ಚೆನ್ನಾಗಿ ಬಂತು ಲಡ್ಡು, ಕಟ್ಟಲಿಕ್ಕೆಲ್ಲ ಭಾಳ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ, ತುಂಬ ಇಷ್ಟ ನಮ್ಮ ಮನೇಲಿ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಏನೋ ಬ್ರಿಡ್ಜೆಲ್ಲ ಕಟ್ತಾ ಇದ್ದಾರೆ, ನಾಯ್ಸ್ ಕೇಳ್ತಾ ಇರ್ಬೋದು. ಯಾವಾಗಲೂ ಇದ್ದೇ ಇರುತ್ತೆ. ನೋಡಿ, ನಾನು ಲಡ್ಡು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ ಲಡ್ಡು. ಬೇಸನ್ ಲಡ್ಡು ಅಲ್ವಾ, ಎಲ್ರಿಗೂ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಡ್ಡು ರೆಡಿ ಆಯಿತು. ಜಾಸ್ತಿ ಲಡ್ಡು ಆಗಿರಲಿಲ್ಲ, ಮಾಡುವಾಗಲೇ 4-5 ಲಡ್ಡು ಖಾಲಿಯಾಗಿಬಿಟ್ಟಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.